ಹಿಮಾಲಯದಲ್ಲಿ ಭಸ್ಮಾಸುರ ಎಂಬ ರಾಕ್ಷಸನಿರ್ತಾನೆ. ಅವನು ಶಿವನನ್ನು ಮೆಚ್ಚಿಸಲು ಹಲವು ವರ್ಷಗಳಿಂದ ಧ್ಯಾನ ಮಾಡ್ತಿರ್ತಾನೆ. ಶಿವನು ಒಂದಿನ ಪ್ರತ್ಯಕ್ಷನಾಗ್ತಾನೆ. ಏನು ವರ ಬೇಕು ಕೇಳು ಅಂತಾನೆ. ಆಗ ನಾನು ಬಲಗೈಯಿಂದ ಮುಟ್ಟುವ ಎಲ್ಲ ವಸ್ತುಗಳು ಸಹ ಬೂದಿಯಾಗಬೇಕು ಎಂದು ಕೇಳ್ತಾನೆ. ಆಗ ಶಿವನು ಆ ವರವನ್ನು ನೀಡುತ್ತಾನೆ. ವರವನ್ನು ಪರೀಕ್ಷಿಸಲು ಶಿವನನ್ನೇ ಆಯ್ಕೆ ಮಾಡ್ಕೋತಾನೆ. ಶಿವನನ್ನು ಬೂದಿಯಾಗಿ ಪರಿವರ್ತಿಸಲು ಮತ್ತು ಪರಮಶಕ್ತಿಯನ್ನು ಪಡೆಯಲು ಶಿವನನ್ನೇ ಬೆನ್ನಡ್ತಾನೆ. ಆಗ ವಿಷ್ಣು ಶಿವನನ್ನು ರಾಕ್ಷಸರಿಂದ ರಕ್ಷಿಸಲು ಮೋಹಿನಿಯಾಗಿ ಬದಲಾಗಿ ರಾಕ್ಷಸನ ಮುಂದೆ ಕಾಣಿಸಿಕೊಳ್ತಾಳೆ. ಆ ಮೋಹಿನಿಯ ಸೌಂದರ್ಯವನ್ನು ನೋಡಿ ರಾಕ್ಷಸನು ತನ್ನನ್ನು ಮದುವೆಯಾಗುವಂತೆ ಕೇಳ್ತಾನೆ. ಆಗ ಆ ಮೋಹಿನಿಯು, ನಾನು ನೃತ್ಯವನ್ನು ಮಾಡುತ್ತೇನೆ, ನನ್ನಂತೆಯೇ ನೀನು ನೃತ್ಯವನ್ನು ಮಾಡಿ ನನ್ನನ್ನು ಸೋಲಿಸಿದರೆ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳ್ತಾಳೆ. ರಾಕ್ಷಸ ಒಪ್ಪಿ ಮೋಹಿನಿಯನ್ನು ಅನುಸರಿಸ್ತಾನೆ. ಮೋಹಿನಿ ತನ್ನ ಬಲಗೈಯನ್ನು ತಲೆಯ ಮೇಲೆ ಇಟ್ಟು ಹೆಜ್ಜೆ ಹಾಕ್ತಾಳೆ. ರಾಕ್ಷಸನು ತನ್ನ ವರವನ್ನು ಮರೆತು ತನ್ನ ಬಲಗೈಯನ್ನು ಅವನ ತಲೆಯ ಮೇಲೆ ಇಡುತ್ತಾನೆ. ತಕ್ಷಣವೇ ಅವನು ಬೂದಿಯಾಗಿ ಬದಲಾಗ್ತಾನೆ.